ಈಗ ಬಂದರೆ ನೋಡಿ ಫುಲ್ ಪ್ಯಾಚ್ ವರ್ಕ್ ನಡೀತೈತೆ. ಹೋಲ್ಗಳೆಲ್ಲ ಏನಾಗೈತೆ ಹೊಡ್ಸಿರುವಂಥ ಪೇಂಟಿಂಗ್ ಎಲ್ಲ ಎಡ್ದು ಬರೋ ಥರ ಇತ್ತಲ್ಲ ಅದನ್ನೆಲ್ಲ ರಿಮೂವ್ 4 ಫಿನಿಶ್ ಆಗೈತೆ. ಈಗ 5ನೇದು ಇನ್ನೆರಡು ಅಲ್ವಾ, ಇನ್ನೆರಡು ಐತೆ ನೋಡಿ. ಅದಕ್ಕೆ ಹೇಳ್ತಾ ಇರೋದು ಎಷ್ಟು ಚಂದ ಮಾಡಬೇಕು ಅಂತಂದರೆ ಯೂಟ್ಯೂಬಲ್ಲಿ ನೋಡಿದವರೆಲ್ಲರೂ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೇಳಬೇಕು, ಪೇಂಟ್ ಮಾಡಿಸ್ಬೇಕು, ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕೊಡಿ ಅಂತ. ಅಷ್ಟು ಚಂದ ಬರಬೇಕು. ಪೇಂಟ್ರು ಬಂದವ್ರೆ ಅಂತಲ್ಲ, ಹೆಂಗ್ ಮಾಡ್ತಾರೆ ಏನು ಅಂತ ತೋರಿಸ್ತೀನಿ ನೋಡಿ ಅಂತ. ಚೆನ್ನಾಗಿ ಮಾಡಲಿಲ್ಲ ಅಂತ ಅಂದರೆ ಇರಲಿ. ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ನೋಡ್ತಿದ್ದೀರಲ್ಲ ತುಂಬ ಚೆನ್ನಾಗಿದ್ದೀನಿ. ಮನುಷ್ಯನಿಗೆ ಕೆಲಸ ಕಾರ್ಯ ಕಷ್ಟ ಸುಖ ಎಲ್ಲ ಇದ್ದಿದ್ದೆ, ಅದನ್ನೆಲ್ಲ ಪಕ್ಕಕ್ಕಿಟ್ಟು ಆದಷ್ಟು ನಮ್ಮ ಕೈಲಾದಷ್ಟು ನಗ್ನಗ್ತಾ ಖುಷಿಯಾಗಿ ಜೀವನನ ಸಾಗಿಸ್ಕೊಂಡು ಹೋಗಬೇಕು. ಇದು ನಾನು ನಂಬ್ಕೊಂಡು ಬಂದಿರುವಂಥದ್ದು. ಇವತ್ತಿರ್ತೀವಿ ನಾಳೆ ಇರ್ತೀವ ಇಲ್ವಾ ಅನ್ನೋ ಗ್ಯಾರಂಟಿ ಇಲ್ಲ. ಹಂಗಿದ್ದಾಗ ಬರೀ ಕಷ್ಟಗಳನ್ನೇ ನೆನೆಸ್ಕೊಂಡು ಕೆಲಸಗಳನ್ನೇ ನೆನೆಸ್ಕೊಂಡು ಜೀವನ ಸಾಗಿಸೋದಕ್ಕೆ ಅಲ್ವಾ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಖುಷಿಯಾಗಿ ಲೈಫ್ನ ಸಾಗಿಸ್ಕೊಂಡು ಹೋಗಬೇಕು. ಓಕೆ, ಜಾಸ್ತಿ ಮಾತಾಡೋದು ಬೇಡ. ಇವತ್ತಿನ ಒಂದು ವಿಷಯ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಮೊದಲನೇದಾಗಿ ನಾನು ನಿಮ್ಮೆಲ್ರಿಗೂ ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ನನ್ನ ವ್ಯೂವರ್ಸ್ಗಳಾಗಿರ್ಬೋದು, ನಿಮ್ಮೆಲ್ರಿಗೂ ತುಂಬ 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 ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಮನಸಾರ ಖುಷಿಯಾಗಿ ನಿಮ್ಮೆಲ್ರಿಗೂ ಕೂಡ ಧನ್ಯವಾದನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ನೋಡ್ತಾ ಇದ್ದೀನಿ, ಕಂಟಿನ್ಯೂಸ್ಲಿ ನೋಡ್ತಾ ಇದ್ದೀನಿ. ನಮ್ಮ ಮನೆ ಒಂದು ಕೆಲಸ ಸ್ಟಾರ್ಟ್ ಮಾಡಿದಾಗಲಿಂದ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮ ಮನೆ ಕೆಲಸನ ಸ್ಟಾರ್ಟ್ ಮಾಡಿದಾಗಲಿಂದ ಪ್ರತಿಯೊಂದು ವೀಡಿಯೋಗೂ ಕೂಡ ಕಮೆಂಟ್ ಮೂಲಕ ನನಗೆ ಒಂದು ಸಪೋರ್ಟ್ನ ನೀಡ್ತಾನೆ ಬಂದಿದ್ದೀರಾ. ನಾನು ಯಾರು ಅಂತ ನಿಮಗೆ ಸಂಪೂರ್ಣವಾಗಿ ಗೊತ್ತಿಲ್ಲ, ನೀವು ಯಾರು ಅಂತ ನನಗೆ ಸಂಪೂರ್ಣವಾಗಿ ಗೊತ್ತಿಲ್ಲ. ಜಸ್ಟ್ ಒಂದು ವೀಡಿಯೋನ ನೋಡಿ ನಾನು ಹಿಂಗೆ ಅಂತ ನೀವು ತಿಳ್ಕೊಂಡು ನಮ್ಮ ಮನೆ ಪರಿಸ್ಥಿತಿ ಹೇಗಿದೆ, ನಮ್ಮ ಫ್ಯಾಮಿಲಿ ಹೇಗಿದೆ, ಇದನ್ನೆಲ್ಲ ಅಬ್ಸರ್ವ್ ಮಾಡಿ, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ನನಗೆ ಕಮೆಂಟ್ ಮೂಲಕ ಎಲ್ಲ ವಿಷಯಗಳನ್ನು ತಿಳಿಸ್ತಾ ಬರ್ತಾ ಇದ್ದೀರಾ. ಅದಕ್ಕೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ನಮ್ಮ ಮನೆ ಕೆಲಸ ಸ್ಟಾರ್ಟ್ ಆದಾಗಲಿಂದ ನೀವು ಮನೆಯದು ಸಾಮಾನುಗಳೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡಬೇಕಿತ್ತು, ಹಾಗೆ ಸಾಮಾನುಗಳೆಲ್ಲ ಗಲೀಜಾಗುತ್ತೆ, ಕ್ಲೀನ್ ಮಾಡೋಕ್ಕೆ ಹಿಂಸೆ ಆಗಲ್ವಾ, ಹೆಂಗೆ ಕ್ಲೀನ್ ಮಾಡ್ತೀರಾ, ತುಂಬ ಕಷ್ಟ ಆಗುತ್ತೆ ಕ್ಲೀನ್ ಮಾಡಬೇಕಾದ್ರೆ. ಮತ್ತು ಏನೋ ನೆಲಕ್ಕೆ ಗ್ರಾನೈಟ್ಸ್ ಯಾವ ಥರದ್ದು ಹಾಕಿಸ್ಬೇಕು, ಗೋಡೆಗೆ ಪೇಂಟ್ ಯಾವ ಥರದ್ದು ಒರೆಸ್ಬೇಕು, ಪ್ರತಿಯೊಂದನ್ನು ಕೂಡ ನನಗೆ ಕಮೆಂಟ್ ಮೂಲಕ ನೀವು ಟೀಚ್ ಮಾಡ್ತಾ ಹೋಗ್ತಾ ಇದ್ದೀರಾ. ಅದಕ್ಕೆ ನಾನು ತುಂಬ ಅಂದರೆ ತುಂಬಾ ಆಭಾರಿಯಾಗಿರ್ತೀನಿ. ನಿಮ್ಮ ಒಂದು ಪ್ರೀತಿ ಸಪೋರ್ಟ್ಗೆ ಏನು ಹೇಳಬೇಕು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನನ್ನಿಂದ ನಿಮಗೆ ಏನಂದರೆ ಏನು ಸಿಗ್ತಾ ಇಲ್ಲ. ಜಸ್ಟ್ ನಾನೊಂದು ವೀಡಿಯೋ ಮಾಡಾಕ್ತಾ ಇದ್ದೀನಿ, ನಾನು ಹೇಗಿರ್ತೀನಿ, ಏನು ಮಾಡ್ತೀನಿ, ನಮ್ಮ ಮನೆಯಲ್ಲಿ ಹೇಗೆಲ್ಲ ಇದೆ, ಏನೆಲ್ಲ ನಡೀತಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತಾ ಇರ್ತೀನಿ. ಅದನ್ನು ನೋಡಿ ನೀವು ಪ್ರತಿಯೊಂದಕ್ಕೂ ನನಗೆ ಒಂದು ಒಳ್ಳೆ ರೀತಿಯಲ್ಲಿ ಮೋಟಿವೇಟ್ ಆಗೋ ರೀತಿಯಲ್ಲಿ ನನಗೆ ಕಮೆಂಟ್ಗಳನ್ನ ಮಾಡ್ತಾ ಹೋಗ್ತಾ ಇದ್ದೀರಾ. ನಾನು ಕಮೆಂಟ್ಸ್ಗಳನ್ನ ನೋಡ್ತಾ ಇದ್ದೀನಿ. ರೇರು ನನಗೆ ಬ್ಯಾಡ್ ಕಮೆಂಟ್ಸೇ ಬರ್ತಿಲ್ಲ ಫ್ರೆಂಡ್ಸ್, ಹೇಳಬೇಕು ಅಂತಂದರೆ. ಯಾವುದೋ ಎರಡು ನನ್ನ ಒಂದು ಲಾಸ್ಟ್ ಒಂದು 4-5 ಬ್ಯಾಕ್ ವೀಡಿಯೋಸು, ಒಂದು ಸ್ಯಾರಿ ವ್ಲಾಗ್ ಅನ್ಕೋತೀನಿ, ಅದಕ್ಕೊಂದೆರಡು ಕಮೆಂಟ್ಸ್ ಬಂದಿದೆ ಅನ್ನೋದು ಬಿಟ್ಟರೆ ಇನ್ನು ಪ್ರತಿಯೊಂದು ಕೂಡ ನನಗೆ ಮೋಟಿವೇಟ್ ಮಾಡೋ ರೀತಿಯಲ್ಲೇ ಕಮೆಂಟ್ಸ್ ಬರ್ತಾ ಇದೆ. ನಮ್ಮ ಫ್ಯಾಮಿಲಿನ ನೋಡಿ ಎಲ್ಲರೂ ಇಷ್ಟಪಡ್ತೀರಾ, ನಿಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಿದೆ, ನಿಮ್ಮ ಫ್ಯಾಮಿಲಿ ನೋಡಿದ್ರೆ ಖುಷಿ ಆಗುತ್ತೆ, ಒಬ್ರಿಗೊಬ್ರು ಎಷ್ಟು ಸಪೋರ್ಟಿವ್ ಆಗಿರ್ತೀರಾ, ಒಬ್ರನ್ನೊಬ್ರು ಎಷ್ಟು ಇಷ್ಟಪಡ್ತೀರಾ, ಎಷ್ಟು ಪ್ರೀತಿಯಿಂದ ಗೌರವದಿಂದ ಇರ್ತೀರಾ. ನಮ್ಮ ಮನೆ ಪ್ರತಿಯೊಬ್ಬರು ಕೂಡ ಅಪ್ಪ ಅಮ್ಮ ಅಕ್ಕ ತಂಗಿ ಮಕ್ಕಳುಗಳೆಲ್ಲರೂ ಕೂಡ ಒಂದು ರೀತಿಯಲ್ಲಿ ನೋಡ್ತೀರಾ. ನಿಮ್ಮ ಫ್ಯಾಮಿಲಿ ಚೆನ್ನಾಗಿದೆ ಅಂತೀರಾ, ನನ್ನ ಮತ್ತು ನನ್ನ ಹಸ್ಬೆಂಡ್ ಒಂದು ಬಾಂಡಿಂಗ್ ಚೆನ್ನಾಗಿದೆ ಅಂತೀರಾ. ನಿಮ್ಮೆಲ್ಲರೂ ಒಂದು ಪ್ರೀತಿ ಸಪೋರ್ಟ್ ಸಹಕಾರ ಆಶೀರ್ವಾದ ಆರೈಕೆ ನಮ್ಮ ಮೇಲೆ ನಮ್ಮ ಫ್ಯಾಮಿಲಿ ಮೇಲೆ ಸದಾಕಾಲ ಇರಲಿ. ನನ್ನಿಂದ ನಿಮಗೆ ಏನೂ ಕೊಡೋಕ್ಕಾಗೋದು ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇಷ್ಟೇ ಹೇಳೋಕ್ಕಾಗೋದು ನಾನು. ನಿಮ್ಮ ಒಂದು ಪ್ರೀತಿ ಸಪೋರ್ಟ್ ಸದಾಕಾಲ ನಮ್ಮ ಮೇಲೆ ನಮ್ಮ ಫ್ಯಾಮಿಲಿ ಮೇಲೆ ಇರಲಿ. ಇದೇ ರೀತಿ ಎಲ್ಲ ವೀಡಿಯೋಸ್ಗಳನ್ನೂ ನೋಡ್ತಾ ಇರಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ, ಲೈಕ್ ಮಾಡಿ. ಹಾಗೆ ಪ್ರತಿಯೊಂದು ವೀಡಿಯೋಗೂ ಕೂಡ ಇದೇ ರೀತಿಯಲ್ಲಿ ಹೇಗೆ ಬರ್ತಾ ಇದೆ, ಹೇಗಿದೆ, ಹೇಗಿರ್ಬೋದು ಅನ್ನೋದ್ರ ಮೂಲಕ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಕೈಲಿ ಆದಷ್ಟು ಮಟ್ಟಿಗೆ ಎಲ್ಲ ಕೂಡ ಸರಿದೂಗಿಸ್ಕೊಂಡು ಹೋಗುವಂಥ ಪ್ರಯತ್ನನ ನಾನು ಪಡ್ತೀನಿ. ಓಕೆನಾ? ಏನು ಹೇಳೋಕ್ಕಾಗಲ್ಲ ನಿಮ್ಮ ಒಂದು ಪ್ರೀತಿ ಸಪೋರ್ಟ್ಗೆ. ಆ್ಯಕ್ಚುಲಿ ನಾನಿವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಇದೊಂದು ಕಾರಣಕ್ಕೆ. ನಾನು ನೋಡ್ತಾ ಇದ್ದೀನಿ ನಮ್ಮ ಮನೆ ಕೆಲಸ ಸ್ಟಾರ್ಟ್ ಮಾಡಿದಾಗಲಿಂದ ನಿಮ್ಮ ಪ್ರತಿಯೊಂದು ಕಮೆಂಟ್ಸ್ಗಳನ್ನು ನೋಡ್ತಾ ಇದ್ದೀನಿ. ನನಗೆ ಅನಿಸುತ್ತೆ ಯಾಕೆ ಇಷ್ಟೊಂದು ಪ್ರೀತಿ ಗೊತ್ತಿಲ್ಲ ನನಗೆ. ಪ್ರತಿಯೊಂದೂ ನನಗೆ ಇನ್ನೇನಿಲ್ಲ, ಮನೆ ಸಾಮಾನುಗಳು ತೆಗೆದಿಟ್ಟಿದ್ದೀನಲ್ಲ, ಆ ಸಾಮಾನುಗಳನ್ನೂ ಅಬ್ಸರ್ವ್ ಮಾಡಿದ್ದೀರಾ. ಆ ಸಾಮಾನುಗಳು ಬೇರೆ ಕಡೆ ಶಿಫ್ಟ್ ಮಾಡಬೇಕಿತ್ತು, ತುಂಬ ಧೂಳಾಗಲ್ವಾ, ಡೆಸ್ಟ್ ಆಗಲ್ವಾ,
ಏನು ಗಲೀಜಾಗಲ್ವಾ, ಅದನ್ನೆಲ್ಲ ಹೆಂಗೆ ಕ್ಲೀನ್ ಮಾಡ್ತೀರಾ? ಕ್ಲೀನ್ ಮಾಡಲೇಬೇಕಾಗುತ್ತೆ. ಗೋಡೆ ಪೇಂಟ್ ಚೆನ್ನಾಗಿಲ್ಲ ಸಿಸ್ಟರ್, ಅದನ್ನ ಬೇರೆ ರೀತಿನಲ್ಲಿ ಮಾಡಿಸಿ. ಇದನ್ನೆಲ್ಲ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂತ ಅಂದರೆ ನಿಜವಾಗ್ಲೂ ಹೇಳೋಕ್ಕಾಗಲ್ಲ. ನನಗೆ ಅಷ್ಟು ಖುಷಿ ಆಗ್ತಾ ಇದೆ. ನಾನು ಯಾರು ಅಂತಲೇ ಸರಿಯಾಗಿ ಗೊತ್ತಿಲ್ಲ. ವೀಡಿಯೋಸ್ನ ನೋಡಿ ಆ ವಿಡಿಯೋಗೆ ನೀವು ಇಷ್ಟೊಂದು ಸಪೋರ್ಟ್ ಮಾಡ್ತೀರಾ, ಇಷ್ಟೊಂದು ಆಶೀರ್ವಾದ ಆರೈಕೆನ ತುಂಬ್ತೀರಾ ಅಂತಂದರೆ ನಿಜವಾಗ್ಲೂ ಏನು ಹೇಳೋಕ್ಕಾಗಲ್ಲ, ಖುಷಿ ಆಗುತ್ತೆ ಅಷ್ಟೇ. ಓಕೆ, ನಾನು ಇನ್ನೇನು ಹೇಳೋಕ್ಕಾಗಲ್ಲ. ಇವತ್ತಿನ ವಿಡಿಯೋ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವತ್ತೇನು ಅಷ್ಟು ಹೇಳ್ಕೊಡುವಂಥ ವಿಡಿಯೋ ಏನಾಗಿರಲ್ಲ, ಜಸ್ಟ್ ಒಂದು ರ್ಯಾಂಡಮ್ ವಿಡಿಯೋ ಅಂತ ಅನ್ಕೋಬೋದು. ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಿದೆ ಅಷ್ಟೇ. ಏನಪ್ಪ ಅಂತಂದರೆ ಈಗ ಲಾಸ್ಟು ನಿನ್ನೆ ಸೋಮವಾರದ್ದು ಒಂದೆರಡು ಕ್ಲಿಪ್ಪಿಂಗ್ಸ್ ಇದೆ ಅಷ್ಟೇ. ಅದನ್ನು ಇವಾಗ ಜಸ್ಟ್ ಆ್ಯಡ್ ಮಾಡ್ತೀನಿ, ಅದನ್ನು ನೋಡ್ಕೊಂಡು ಬನ್ನಿ. ಅದಾದಮೇಲೆ ಸಿಗೋಣ, ಓಕೆನಾ? ಟುಡೇ ಇಸ್ ಕಾರ್ಪೆಂಟರ್ ವರ್ಕ್ ನಡೀತಾ ಇದೆ, ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಕಡೆ ನೋಡಿ ಒಂದ್ ನಿಮಿಷ, ಹಂಗೆ ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ರಾಮಚಂದ್ರನ್ ಅವರು ಫುಲ್ ಹೆಲ್ಪ್ ಮಾಡ್ಕೊಡ್ತವ್ರೆ. ನಮ್ಮ ಹಸ್ಬೆಂಡ್ ಅಂತ ಅಂದ್ರೆ ತುಂಬಾ ರೆಸ್ಪೆಕ್ಟ್ ಇದೆ ಇವರಿಗೆ, ಹಂಗಾಗಿ ಫುಲ್ ಹೆಲ್ಪ್ ಮಾಡ್ಕೊಡ್ತಾರೆ. ಹೇಳಿ ಏನಾದ್ರು. ವಾ, ಈ ಕಡೆ ನೋಡಿ ಫ್ರೆಂಡ್ಸ್, ಈ ಕಡೆ ಅಂದ ತಕ್ಷಣ ಸುಮ್ನೆ ಫೋಟೋ ತೆಗಿ, ಅವ್ರಿಗೆ ಪೋಸ್ ಕೊಡೋ ರೀತಿ ಪೋಸ್ ಕೊಡ್ಕೊಂಡಿದ್ದಾರೆ. ಪಾಪ ಮಳೆ ನೋಡಿ, ಇಲ್ಲಿ ಮಳೆ ಜೋರ್ ಮಳೆ ಬರ್ತಾ ಇದೆ, ಆದ್ರೂ ಕೂಡ ಫುಲ್ ಬೇವ್ರು ಸುರಿಸಿ ಕೆಲಸನ ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ. ಸಣ್ಣ ಪುಟ್ಟ ಕೆಲಸಗಳೆಲ್ಲಾನು ಚಂದ ಮಾಡ್ಕೊಡ್ತಾ ಇದ್ದಾರೆ. ಅದಕ್ಕೆ ಅಣ್ಣಗೆ ಹೇಳ್ತಾ ಇದ್ದೀನಿ, ಮನೆ ಕ್ಲೀನಿಂಗ್ ಕೆಲಸ ಆಗೋ ತನಕ ಹಿಂಗೆ ಸ್ವಲ್ಪ ಹೆಲ್ಪ್ ಮಾಡ್ಕೊಟ್ಬಿಡೋಣ ಅಂತ. ಹೇಳಿ ರಾಮಚಂದ್ರನ್ ಅವರೇ, ಏನ್ ಮಾಡ್ತಾ ಇದೀರಾ ಈಗ ಅಂತ? ಈ ಕಡೆ ಕರೆಕ್ಟ್ ಆಗಿ ಹೇಳ್ಬೇಕು ನೀವು, ನಿಮ್ ವಾಯ್ಸ್ ಕೇಳಲ್ಲ, ಮಳೆ ಜೋರ್, ನಿಮ್ ಮಾತೇ ಅರ್ಥ ಆಗಲ್ಲ. ಹೇಳಿ ಇನ್ನೊಂದ್ಸರಿ ಕಂಪ್ಲೀಟ್ ಮಾಡ್ಬಿಡಿ. ಈಗ ಏನ್ ಕೆಲಸ ಮಾಡ್ತಾ ಇರೋದು? ಈಗ ಏನ್ ಕೆಲಸ ಮಾಡ್ತಾ ಇರೋದು ಹೇಳಿ ಫಸ್ಟ್. ಕರ್ಟನ್ಗಳೆಲ್ಲ ಬಿಚ್ಚಾಕ್ತಾ ಇದ್ದೀರಾ? ಏನಕ್ಕೆ ಬಿಚ್ಚಾಕ್ತಾ ಇದೀರಿ? ಹೊಸವು ಏನು? ಕರ್ಟನ್ಗಳು ಹೊಸವ ಇಲ್ಲ ಕರ್ಟನ್ ಹಾಕೋ ಸ್ಟ್ಯಾಂಡ್ ಹೊಸವ? ಕರ್ಟನ್ ಹೊಸದೇನಾ? ನನಗೆ ಗೊತ್ತೇ ಇಲ್ಲ. ಮತ್ತೆ ನನ್ಗೆ ಹೇಳೇ ಇಲ್ಲ ಫ್ರೆಂಡ್ಸ್. ನೋಡಿ ರಮೇಶ್ ಅವರು ನನ್ಗೆ ಹೇಳೇ ಇಲ್ಲ, ಕರ್ಟನ್ ಚೇಂಜ್ ಮಾಡ್ತೀನಿ, ಕರ್ಟನ್ ಹಾಕಕ್ಕ ಸ್ಟ್ಯಾಂಡ್ ಚೇಂಜ್ ಮಾಡ್ತೀನಿ ಅಂತ. ಇವ್ರ ಜೊತೆ ಶೇರ್ ಮಾಡೋರೆ ನೋಡಿ ಫ್ರೆಂಡ್ಸ್. ಏನ್ ಮಾಡ್ಬೇಕು ಇವಾಗ ನಾನು? ಎಸ್ ಎಸ್ ಅಂತೆ ನೋಡಿ, ಯಾವ್ದು ತಗೋಬತ್ತೀನಿ ಅಂತಾನು ಕೂಡ ಇವ್ರ ಜೊತೆ ಶೇರ್ ಮಾಡೋರೆ. ಬಟ್ ನನ್ಗೆ ಹೇಳಿಲ್ಲ ಫ್ರೆಂಡ್ಸ್. ಏನ್ ಮಾಡ್ಲಿ ಇವಾಗ ನಾನು? ಎಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾವ್ರೆ ನೋಡಿ. ಸ್ಟ್ಯಾಂಡ್ ಚೇಂಜ್ ಅಂತೆ. ಸಾರಿ, ಡಿಸ್ಟರ್ಬೆನ್ಸ್ ಜಾಸ್ತಿ ಆಯ್ತು, ನಿಮಿಷ. ಓಕೆ ಫ್ರೆಂಡ್ಸ್, ನೋಡಿ ಇವ್ರ ಜೊತೆ ಶೇರ್ ಮಾಡೋರೆ. ಕರ್ಟನ್ ಹೊಸ ತಂದಾಕ್ತೀನಿ, ಕರ್ಟನ್ ಹಾಕಕ್ಕೆ ಸ್ಟ್ಯಾಂಡ್ ತಂದಾಕ್ತೀನಿ ಅಂತ. ಬಟ್ ನನ್ನ ಜೊತೆ ಹಂಚ್ಕೊಂಡಿಲ್ಲ. ಇವರು ಎಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಎಷ್ಟ್ರ ಮಟ್ಟಿಗೆ ನನ್ಗೆ ಹೇಳ್ತವ್ರೆ ನೋಡಿ. ಅದಕ್ಕೋಸ್ಕರ ತೆಗಿತಾ ಇದ್ದೀನಿ ನಾನು ಇದನ್ನೆಲ್ಲ ಅಂತ. ನನ್ಗೆ ಹೆಂಗ ಆಗ್ಬೇಡ ಫೀಲು, ನನ್ಗೆ ಹೇಳಿಲ್ಲ ಅಂತ. ವಾ, ಅದನ್ನ ನಾನ್ ಸೆಲೆಕ್ಟ್ ಮಾಡೋದ್ ಬೇಡವಾ? ಯಾವ ತರ ಸ್ಟ್ಯಾಂಡ್ ತಂದ್ ಹಾಕ್ಬೇಕು ಅಂತ, ಯಾವ ತರ ಕರ್ಟನ್ ನೋಡ್ಬೇಕು ಅಂತ ನನ್ನೇ ಕಳ್ಸಿರಾ? ಒಂದ್ ಅವಳನ್ನೇ ಕಳಿಸ್ತೀನಿ ಅಂತ ನಿಮ್ಗೆ ಹೇಳೋರು ಹಂಗಾದ್ರ ಅವರು? ಹಾ, ಅವಳನ್ನೇ ಕಳಿಸ್ತೀನಿ ಅಂತ ಏನಾದ್ರು ಹೇಳೋರ ನಿಮ್ಗೆ ಅವರು? ಅದೇ ನನ್ ಸೆಲೆಕ್ಷನ್ಗೆ ಬಿಟ್ಬಿಟ್ಟಿವ್ನಿ ಅನ್ನೋದನ್ನ ನಿಮ್ಗೆ ಹೇಳೋರೆ. ನೋಡಿ ಫ್ರೆಂಡ್ಸ್, ಎಷ್ಟು ಮಟ್ಗೂ ರಾಮಚಂದ್ರನ್ ಅವರಿಗೆ ಅವರು ಶೇರ್ ಎಲ್ಲಾನು ಹೇಳ್ಕತಾರೆ ಅಂತಂದ್ರೆ ಇನ್ನೇನ್ ಹೇಳೋಣ ನಾವು. ಆಯ್ತಾ, ಎಲ್ಲಾನು ಬಿಚ್ಚಿ ಆಲ್ಮೋಸ್ಟ್ ಎಲ್ಲಾನು ರಿಮೂವ್ ಮಾಡಿ ಹಾಕಿದ್ರು ಸ್ಟ್ಯಾಂಡ್ಗಳೆಲ್ಲ. ಇವಾಗ ಹೊಸ ತಂದು ಹಾಕ್ತಾರಂತೆ. ನೋಡೋಣ ಯಾವ್ದು ತಗೋಬರ್ಬೇಕು, ಯಾವ್ದು ತಗೋಬರ್ತಾರೆ. ಸೆಲೆಕ್ಷನ್ಗೆ ಕರೀತಾರ ಇಲ್ಲ ರಾಮಚಂದ್ರನ್ ಅವ್ರನ್ನೇ ಕರ್ಕೊಂಡು ಹೋಗಿ ತಗೋಬರ್ತಾರ? ವೇಟ್ ಅಂಡ್ ವಾಚ್ ಓಕೆನಾ? ನನ್ನೇ ಇವ್ರು ಕಳಿಸ್ತಾರಂತೆ ಫ್ರೆಂಡ್ಸ್. ಅಕಟ ಅವಮಾನ, ನನ್ಗೆ ಅವಮಾನ ಮಾಡ್ತವ್ರೆ ನೋಡಿ. ಇವ್ರು ಕಳಿಸ್ತಾರಂತೆ ಫ್ರೆಂಡ್ಸ್, ನನ್ನ ನಿಮ್ನೆ ಕಳಿಸ್ತೀನಿ ಅಂತ. ಏನ್ ಧೈರ್ಯವಾಗಿ ಹೇಳ್ತವ್ರೆ. ಬಟ್ಟೆ ಸ್ಟ್ಯಾಂಡ್ಗಳು ತೆಗೆದ್ಬಿಡ್ಬೇಕು, ಅದನ್ನು ಬೇರೆ ಹಾಕ್ತಿವಿ. ಅದು ತೆಗ್ದಾಕ್ಬಿಡ್ತೀನಿ, ಬೇಡ. ಅದು ಎಲ್ಲ ನ್ಯೂ ಮಾಡೆಲ್ ತಂದಾಕದು. ಓಲ್ಡ್ ಮಾಡೆಲ್ ಎಲ್ಲ ರಿಮೂವ್ ಮಾಡಿ ಹಾಕ್ತಾ ಇರೋದೆ, ಬಿಸಾಕ್ತಾ ಇರೋದೆ ತೆಗ್ದು ಆಚೆಗೆ. ಏನೋ ತೆಗ್ದಾಕ್ಬಿಡ್ಲಾ? ನೋಡಿ ಫ್ರೆಂಡ್ಸ್, ನಾನು ಹಸ್ಬೆಂಡು ಎಷ್ಟೊಂದು ಬಟ್ಟೆ ಇಟ್ಕೊಂಡವ್ರೆ ಅಂತ ಅಂದ್ರೆ, ಇಲ್ಲಿ ಇಷ್ಟು ರಾಶಿ ಬಟ್ಟೆ. ಇಷ್ಟು ಮಾತ್ರ ಅಲ್ಲ, ಐರನಿಗೆ ಹೋಗಿದೆ, ಅವರು ಐರನ್ ಮಾಡಿದೆ ಬಟ್ಟೆಗಳು, ಡೈಲಿ ಯೂಸ್ ಬಟ್ಟೆಗಳನ್ನು ಕೂಡ ಐರನ್ ಮಾಡಿದೆ, ಹಾಕಲ್ಲ. ಹಂಗಾಗಿ ಐರನ್ಗೂ ಕೂಡ ಬಟ್ಟೆ ಒಂದು ದೊಡ್ಡ ಬ್ಯಾಗ್ ಐರನ್ಗೆ ಹೋಗಿದೆ. ಇನ್ನೂ ಸ್ವಲ್ಪ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದಾಗ್ಲಿಂದ ವಾಷಿಂಗ್ ಮಿಷಿನ್ ತೆಗೆದ್ಬಿಟ್ಟಿದ್ದೀವಲ್ಲ, ಸೊ ಹಂಗಾಗಿ ಬಟ್ಟೆಗಳು ವಾಶ್ ಆಗಿಲ್ಲ. ಅದು ಸ್ವಲ್ಪ ಒಂದಷ್ಟು ಬಟ್ಟೆಗಳಿದೆ, ಜೊತೆಗೆ ಒಂದು ದೊಡ್ಡ ಬ್ಯಾಗ್ ಐರನಿಗೆ ಹೋಗಿದೆ. ಅಷ್ಟೆಲ್ಲ ಹೋಗಿದ್ದು ಕೂಡ ಇನ್ನೂ ಇಷ್ಟು ಬಟ್ಟೆ ಇಟ್ಕೊಂಡವ್ರೆ ನೋಡಿ ಫ್ರೆಂಡ್ಸ್. ಯಾವ ಬೀರಿಗಿಡನ ಇವ್ರನ್ನ ಮತ್ತೆ ಏನು ಗೊತ್ತಾ, ಅವರು ಬೀರಿಗೂ ಇಡ್ಸಲ್ಲ, ಯಾವುದೇ ವಾರ್ಡ್ರೋಬ್ಗೂ ಇಡಲ್ಲ. ಅವರು ಹಿಂಗೇನೆ ತಗೋಬೇಕಂತೆ. ಅದಕ್ಕೆ ಈ ಸ್ಟ್ಯಾಂಡ್ಸ್ ಎಲ್ಲ ಚೆನ್ನಾಗಿಲ್ಲ, ಹಳೇ ಸ್ಟ್ಯಾಂಡ್ಗಳು ಎಲ್ಲ ರಿಮೂವ್ ಮಾಡಾಕ್ಬಿಟ್ಟು ಬೇರೆದಾಕ್ತೀನಿ, ಬೇರೆದಾಕನ ಅಂತ ಅಂದ್ಕೊಂಡಿದ್ದೀನಿ. ಹೆಂಗಂತೀರಾ? ಓಕೆ ತಾನೇ?
ಡನ್ ಅನ್ನೋದಿದ್ರೆ ಡನ್ ಅಂತ ಕಮೆಂಟ್ ಮಾಡಿ. ಹಾಗೆ ಬಂದರೆ ಕಾರ್ಪೆಟರ್ ಕೆಲಸ ಮಾತ್ರ ಅಲ್ಲ, ಪೇಂಟಿಂಗ್ ಕೆಲಸ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ನೋಡ್ತಾ ಇರ್ಬೋದು, ಪೇಂಟಿಂಗ್ ಬಾಕ್ಸ್ಗಳು ಬಂದಿದೆ, ಸ್ವಲ್ಪ ಅಷ್ಟೇ ತಂದಿರೋದು, ಎಲ್ಲನೂ ಕೂಡ ಆರ್ಡ್ರ್ ಮಾಡಿ ಬಂದಿದ್ದೀವಿ. ನಾಳೆ ಕಳಿಸ್ಕೊಡ್ತಾರಂತೆ. ನಾಳೆಯಿಂದ ಒಂದು ಪೇಂಟಿಂಗ್ ಕೆಲಸ ಕೂಡ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಯಾವ ಕಲರ್ ಹಾಕಿಸ್ತೀನಿ ಏನು ಸೆಲೆಕ್ಟ್ ಮಾಡಿ ಕಳಿಸಿದ್ದೆ ನಾನು. ಪೇಂಟರ್ ಬಂದಿದ್ದರು, ಯಾವ್ದು ಬೇಕು ಏನು ಅಂತ ಕೇಳೋದಕ್ಕೆ ಅಂತೇಳಿ ಕ್ಯಾಟ್ಲಾಗ್ನ ತೊಗೊಂಡು ನನಗೆ ಬೇಕಾಗಿರೋ ಕಲರ್ನ ಎನಿವನ್ ಡೋರ್ಗಳಾಗಿರ್ಬೋದು, ವಿಂಡೋಸ್ ಆಗಿರ್ಬೋದು, ವಾಲಿಗೆ ಎಲ್ಲದಕ್ಕೂ ಕೂಡ ಕಲರ್ ಚೇಂಜ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಚೇಂಜು ಕೂಡ ಆಲ್ರೆಡಿ ಆಗೋಗಿದೆ, ಸೆಲೆಕ್ಟ್ ಮಾಡಿ ಕಳಿಸಿದ್ದೀನಿ. ಅವರು ಅಲ್ಲಿ ಹೇಳಿ ಕೂಡ ಬಂದಿದ್ದಾರೆ, ಹಾಗೆ ಸ್ವಲ್ಪ ಕೂಡ ತೊಗೊಂಡು ಬಂದಿದ್ದಾರೆ. ನೋಡ್ತಾ ಇರ್ಬೋದು ಯಾವ ಕಲರ್ನ ನಾನು ಚೂಸ್ ಮಾಡಿದ್ದೀನಿ, ಯಾವ ಕಲರ್ ವಾಲಿಗೆ ಪೇಂಟ್ ಬರುತ್ತೆ ಅದನ್ನೆಲ್ಲ ಕೂಡ ನಾನು ನಿಮಗೆ ಮಿಸ್ ಮಾಡದೆ ತೋರಿಸ್ತೀನಿ. ನೀವು ಕೂಡ ಮಿಸ್ ಮಾಡದೆ ವೀಡಿಯೋಗಳನ್ನೆಲ್ಲ ನೋಡ್ತಾ ಇರಿ. ಸಂಪೂರ್ಣವಾಗಿ ನಮ್ಮ ಮನೆ ಫೈನಲಿ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ? ಈಗ ಸದ್ಯಕ್ಕೆ ಬಂದರೆ ಕಾರ್ಪೆಟರ್ ಕೆಲಸ ನಡೀತಾ ಇದೆ ಅಷ್ಟೇ. ಇನ್ನು ಪೇಂಟಿಂಗ್ ಏನೇ ಇದ್ದರೂ ನಾಳೆ ನಡೆಯುತ್ತೆ. ಡೋರ್ಗಳಿಗೂ ಕೂಡ ಪೇಂಟ್ ಮಾಡಿಸ್ಬೇಕು ಎಲ್ಲ ಕೂಡ. ಇವಾಗಂತೂ ಎಲ್ಲ ಕೆಲಸ ಮಾಡೋರೆಲ್ಲರೂ ಹಂಗೆ ಮುಟ್ಟಿ ಫುಲ್ಲು ಗಲೀಜು ಮಾಡಾಕ್ಬಿಟ್ಟವ್ರೆ. ಹಾಗಾಗಿ ಡೋರ್ದು ಕಟ್ಟ ಅಂತ ಕುಟ್ಟುತ್ತೈತೆ ಅಣ್ಣ. ಬೋಲ್ಟ್ಗಳೆಲ್ಲ ಸರಿಯಾಗೈತಾ ಅಂತ ಚೆಕ್ ಮಾಡಿಸ್ತಾ ಇದ್ದೀನಿ. ಅದನ್ನು ಚೆಕ್ ಮಾಡ್ತೈತೆ. ಚೂರು ಲೂಸ್ ಇರೋನ ಟೈಟ್ ಮಾಡಿ, ಟೈಟ್ ಇರೋನ ಲೂಸ್ ಮಾಡಿ ಸರಿ ಮಾಡ್ಕೊತೈತೆ ಫ್ರೆಂಡ್ಸ್. ಓಕೆ, ಇವಾಗ ನಿನ್ನೆದು ಅಂದರೆ ಸೋಮವಾರದ್ದು ವ್ಲಾಗ್ನ ನೋಡ್ಕೊಂಡು ಬಂದ್ರಿ ಅಲ್ವಾ. ಅದು ತುಂಬ ಅಂದರೆ ತುಂಬಾ ಒಂದು ಕ್ರಿಯೇಟಿವಿಟಿ ಆಗಿತ್ತು. ತುಂಬ ಜೋಶಲ್ಲಿ ಕೂಡ ಇದ್ವಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ. ಕಾರ್ಪೆಟರ್ ಆಗಿರ್ಬೋದು, ಪೇಂಟರ್ ಕೆಲಸ ಆಗಿರ್ಬೋದು, ಎಲ್ಲರೂ ಕೂಡ ತುಂಬ ಜಾಲಿ ಮೂಡಲ್ಲಿದ್ದರು. ಎಲ್ಲರೂ ಕೂಡ ತುಂಬ ಎನರ್ಜೆಟಿಕ್ ಆಗಿದ್ದರು. ಎಲ್ಲರೂ ಖುಷಿಯಾಗಿ ಮಾತಾಡಿಕೊಂಡು ಕೆಲಸ ಸಾಗ್ತಾ ಇತ್ತು. ನಿನ್ನೆ ಸ್ವಲ್ಪ ಕಾರ್ಪೆಟರ್ ಕೆಲಸ ಇದೆ ನಡೀತಾ ಇದೆ ಅಂತ ಹೇಳಿದಲ್ವ, ನಡೀತಾ ಇತ್ತು. ಬಟ್ ಸಡನ್ ಆಫ್ ಆಗಿ ಕಾರ್ಪೆಟರ್ ಏನಿದ್ದಾರೆ ಆಚಾರಿ ಕೆಲಸ, ಅವ್ರದ್ದು ಮಾವತ್ತಿರೋಗಿದೆ ಅಂತ ಕಾಲ್ ಬಂತು. ಹಂಗಾಗಿ ಕೆಲಸ ಎಲ್ಲ ಸ್ಟಾಪ್ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ ಅಲ್ವಾ, ಪ್ರಾಬ್ಲಮ್ಸ್ಗಳು ಯಾವಾಗ. ಅದಕ್ಕೇ ನಾನು ಹೇಳಿದ್ದು ಇವಾಗ ಇರ್ತೀವಿ, ಇನ್ನು ನಾಳೆ ಇರ್ತೀವ, ಬೇಡ ಸಂಜೆ ಇರ್ತೀವ, ಇಲ್ಲ ಇನ್ನೊಂದು ಕ್ಷಣ ಬಿಟ್ಟು ಇರ್ತೀವ, ನಿಜವಾಗ್ಲೂ ಗೊತ್ತಿಲ್ಲ. ಅದಕ್ಕೋಸ್ಕರ ನಮ್ಮ ಕೈಲಾದಷ್ಟು ಎಷ್ಟು ಸಾಧ್ಯ ಅಷ್ಟು ಚಿಂತೆನೆಲ್ಲ ಒಂದು ಪಕ್ಕಕ್ಕಿಟ್ಟು ಖುಷಿಯಾಗಿ ಇರೋದಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳಿದ್ದು. ಹಂಗಾಗಿ ಅವರು ಆಚಾರಿ ಕೆಲಸ ಮಾಡೋರು ಏನಿದ್ದಾರೆ ಅಲ್ಲಿಗೆ ಏನು ಕೆಲಸ ಮಾಡ್ತಾಯಿದ್ರು ಅಲ್ಲಿಗೆ ಸ್ಟಾಪ್ ಮಾಡಿ ಹೋಗ್ಬಿಟ್ರು. ಏನು ಮಾಡೋಕ್ಕಾಗಲ್ಲ. ಪ್ರಾಬ್ಲಮ್ಸ್ಗಳಂತ ಅಂದಮೇಲೆ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಲ್ವ. ನಮಗೆ ಬೇರೆ ಕಷ್ಟ, ಅವ್ರಿಗೆ ಬೇರೆ ಕಷ್ಟ ಅಂತ ಇರಲ್ಲ. ಹಂಗಾಗಿ ಅದರಿಂದ ಅಲ್ಲಿ ಏನು ನಡೀತೈತೆ ಅಲ್ಲಿಗೆ ಸ್ಟಾಪ್ ಮಾಡಿಸ್ಬಿಟ್ರು. ಕೆಲಸಕ್ಕೆ ಕೈ ಹಾಕಿಸ್ಲಿಲ್ಲ, ನಿಲ್ಲಿಸ್ಬಿಟ್ಟು ಹೊರಡು ನೀನು ಅಂತ ಹೇಳ್ಬಿಟ್ಟು ಅವರೇನೆ ಕರ್ಕೊಂಡೋಗಿ ಬಿಟ್ಟು ಬಂದರು. ಸೊ ಇವತ್ತು ಅಷ್ಟೇನು ಕೆಲಸ ನಡೆಯಲ್ಲ. ಇವತ್ತು ಸ್ವಲ್ಪ ಚೇಂಬರ್ಸ್ ಎಲ್ಲ ಗಿಲವೆಲ್ಲ ನಡಿಬೇಕು. ಅದನ್ನು ಮಾಡೋದಕ್ಕೆ ಆಲ್ಮೋಸ್ಟ್ ಆಲ್ರೆಡಿ ಬಂದಿದ್ದಾರೆ, ಅದನ್ನು ಮಾಡ್ತಾ ಇದ್ದಾರೆ. ಪೇಂಟರು ಬರ್ತಾರಾ ಇಲ್ವಾ ಗೊತ್ತಿಲ್ಲ. ಯಾಕೆ ಅಂತಂದರೆ ಸ್ವಲ್ಪ ಆಚಾರಿ ವರ್ಕ್ ಇರೋದ್ರಿಂದ ಅದು ಕಂಪ್ಲೀಟ್ ಆದಮೇಲೆ ಪೇಂಟಿಂಗ್ ಕೆಲಸನ ಶುರು ಮಾಡಬೇಕು. ಬಂದು ಆ ಕೆಲಸ ಮಾಡ್ತಾರಾ ಇಲ್ಲ ಏನಾದರೂ ಎಕ್ಸ್ಟ್ರಾ ಆಚಾರಿ ಕೆಲಸ ಇಲ್ಲೇ ಇರುವಂಥದ್ದು ಏನಾದರೂ ಕೆಲಸ ಇದ್ದರೆ ಅದನ್ನು ನೋಡಬೇಕು. ನೋಡೋಣ. ಟೈಮ್ ಬಂದು ಜಸ್ಟ್ ಇವಾಗ 9:15, 9:15 ಆಗಿದೆ ಕರೆಕ್ಟಾಗಿ. ಇನ್ನೂ ಟೈಮ್ ಇದೆ, ನೋಡೋಣ ಬರ್ತಾರಾ ಅಂತ. ಬಂದರೆ ಇವತ್ತು ಹೆಂಗಿರುತ್ತೆ ಏನು, ಯಾವ ಕಲರು ಏನು ಅದನ್ನೆಲ್ಲ ಯಾವ ಕಲರಲ್ಲಿ ತರಿಸಿದ್ದೀವಿ ಹೇಳಿದ್ನಲ್ಲ ನಾನು. ಪೇಂಟಿಂಗೆಲ್ಲ ಆಲ್ರೆಡಿ ಸ್ವಲ್ಪ ಮಾತ್ರ ತರಿಸಿ ಇನ್ನು ಸ್ವಲ್ಪನ ಆರ್ಡರ್ ಕೊಟ್ಟು ಬಂದಾಗಿದೆ. ಇವತ್ತು ಮೇ ಬಿ ಇವತ್ತು ಕಳಿಸ್ಕೊಡ್ತಾರೆ ಅಂತ ಅನ್ಕೋತೀನಿ. ಇವತ್ತು ಇಲ್ಲ ಅಂತಂದರೆ ಟುಮಾರೋ ನಾಳೆ ಕಳಿಸ್ಕೊಡ್ತಾರೆ ಅಂತ ಅನ್ಕೋತೀನಿ. ಕಳಿಸಿದ್ಮೇಲೆ ನಾನು ಯಾವ ಕಲರ್ನ ಚೂಸ್ ಮಾಡಿದ್ದೀನಿ, ಯಾವ ಪೇಂಟಿಂಗ್ನ ತರಿಸಿದ್ದೀನಿ, ಯಾವ ಕಲರ್ ಮಾಡಿಸ್ತಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕೂಡ ನನಗೆ ತಿಳಿಸ್ಕೊಡಿ. ಓಕೆನಾ? ಇವತ್ತಿನ ವಿಡಿಯೋ ನಿಮಗೋಸ್ಕರ, ಎಸ್ಪೆಷಲಿ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಆ್ಯಂಡ್ ವ್ಯೂವರ್ಸ್ಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರಿ, ಖುಷಿಯಾಗುತ್ತೆ ಅಂತ ಅನ್ಕೋತೀನಿ. ಮತ್ತೊಂದು ಸರಿ ಹೇಳೋದು ಬೇಡ, ಆದರೂ ಕೂಡ ಇನ್ನೊಂದು ಸರಿ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ನೋಡ್ತಾ ಇದ್ದರೆ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ, ಲೈಕ್ನ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಾನು ಬಿಡುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗೋದಕ್ಕೋಸ್ಕರ. ಓಕೆನಾ? ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಂಟಿನ್ಯೂ ಮಾಡೋಣ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮತ್ತೊಂದು ರಿಕ್ವೆಸ್ಟು ಫ್ರೆಂಡ್ಸ್, ಪ್ಲೀಸ್ ಈ ವಿಡಿಯೋನ ನೋಡೋರು ಎಲ್ಲರೂ ಕೂಡ ಆದಷ್ಟು ಲೈಕ್ ಮಾಡಿ. ಯಾಕೆ ಅಂತಂದರೆ ವಿಡಿಯೋನ ನೋಡಿ ವ್ಯೂಸ್ ಬಂದರೆ ಸಾಲೋದಿಲ್ಲ, ಪ್ರತಿಯೊಂದು ಲೈಕ್ ಕೂಡ ನನ್ನ ಒಂದು ವಿಡಿಯೋಗೆ ನನ್ನ ಒಂದು ಸಪೋರ್ಟಿವ್ ಆಗಿ ಇರುತ್ತೆ.
ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ಸ್ಗಳು ಕೂಡ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಹಂಬಲ್ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ಪ್ಲೀಸ್ 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 ವಿಡಿಯೋ ನೋಡ್ತಾ ಇರೋರು ಪ್ರತಿಯೊಬ್ಬರು ಕೂಡ ಆದಷ್ಟು ನನ್ನ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಓಕೆ, ಕಂಟಿನ್ಯೂ ಮಾಡ್ತೀನಿ, ಸಿಗ್ತೀನಿ, ನೋಡ್ತಾ ಇರಿ ಶೀಲಾ ರಮೇಶ್ ಬ್ಲಾಗ್. ಹಾಗೆ ಇಲ್ಲಿ ಬಂದರೆ ನಾನು ತಿಂಡಿಗೆ ಬಂದು ಚಪಾತಿನೇ ಮಾಡಿದ್ದೆ. ಯಾಕೆ ಅಂತ ಅಂದರೆ ಆಲ್ಮೋಸ್ಟ್ ಕೆಲಸ ಸ್ಟಾರ್ಟ್ ಆದಾಗಲಿಂದ ಚಪಾತಿ, ರೊಟ್ಟಿ, ದೋಸೆ ಈ ಥರ ಏನು ಕೂಡ ಮಾಡಿಲ್ಲ. ಎಲ್ಲ ಬರೀ ರೈಸ್ ಐಟಮ್ಸೇನೆ ಮಾಡಿದ್ದೀನಿ. ಯಾಕಪ್ಪ ಅಂತಂದರೆ ಕೆಲಸ ನಡೀತಾ ಇರುತ್ತೆ, ಧೂಳೆಲ್ಲ ತುಂಬ್ಕೊಳ್ಳುತ್ತೆ ಅಂತ ಹೇಳಿ ಕೆಲಸದವರೆಲ್ಲ ಬರುವಷ್ಟರಲ್ಲಿ ನಾನು ಅಡುಗೆ ಮನೆ ಕೆಲಸ ಏನಿದೆ ಅದನ್ನೆಲ್ಲ ಮುಗಿಸ್ಕೊಬಿಡ್ಬೇಕಿತ್ತು. ಇನ್ನು ಚಪಾತಿ ರೊಟ್ಟಿ ಎಲ್ಲ ಮಾಡೋದಕ್ಕೆ ಟೈಮು ಕೂಡ ಆಗಲ್ಲ, ಜಾಗ ಕೂಡ ಸಿಗಲ್ಲ ಅನ್ನೋ ಕಾರಣಕ್ಕೋಸ್ಕರ ರೈಸ್ ಐಟಮ್ಸೇ ಮಾಡ್ತಾಯಿದ್ದೆ. ಸೊ ಇವತ್ತು ಕೆಲಸದವರು ಒಳಗಡೆ ಕೆಲಸ ಮಾಡೋದಕ್ಕೆ ಬರದೇ ಇರೋ ಕಾರಣ ಇವತ್ತು ಚಪಾತಿನ ಮಾಡೋಣ ಅಂತ ಹೇಳಿ ಚಪಾತಿ ಮಾಡಿ ಆ್ಯಂಡ್ ಬೀಟ್ರೋಟ್ ಪಲ್ಯನ ಮಾಡ್ಕೊಂಡಿದ್ದೀನಿ. ನನ್ನ ಮಗನಿಗೆ ತಿಂಡಿ ಮಾಡಿ ಅವನು ಸ್ಕೂಲಿಗೆ ಕಳಿಸ್ದೆ. ಓಕೆನಾ. ಹಾಗೆ ಹಾಲೆಲ್ಲ ಸ್ವಲ್ಪ ಕಾಯಿಟ್ಟಿದ್ದೀನಿ. ರಾತ್ರಿನೇ ಸಾಂಬಾರು ಮಾಡಿಟ್ಟಿದ್ದೆ, ಅದನ್ನು ಕೂಡ ಬಿಸಿಗಿಟ್ಟಿದ್ದೀನಿ. ಆಗ್ತಾ ಇರಲಿ ಅದು. ಆ್ಯಂಡ್ ಹೊರಗಡೆ ಕೆಲಸ ಹೆಂಗೆ ನಡೀತಾ ಇದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವತ್ತು ತಕ್ಕ ಮಟ್ಟಿಗೆ ಮನೆಯನ್ನು ನೋಡ್ಬೋದು ಅಂತ ಹೇಳ್ಬೋದು. ನೆನ್ನೆ ಹೇಳಿದ್ನಲ್ಲ, ಕಾರ್ಪೆಂಟರ್ ಕೆಲಸದವರು ಸ್ವಲ್ಪ ಬೇಗ ಹೋದ ಕಾರಣ ನನ್ನ ಕೈಲಾದಷ್ಟು ಮಟ್ಟಿಗೆ ಸ್ವಲ್ಪ ಎಲ್ಲನೂ ಗೂಡಿಸಿ ಒರೆಸಿ ಒಂದೇ ಒಂದು ಫೋಟೋನ, ರಾಯರ ಫೋಟೋನ ದೇವ್ರ ಮನೆಗೆ ಇಟ್ಕೊಂಡು ಪೂಜೆ ಮಾಡ್ಕೊಂಡಿರೋದು ಫ್ರೆಂಡ್. ನಿನ್ನೆ ಎಲ್ಲ ರಾತ್ರಿ ನಾನು ಮಾಡಿದೆ. ಇವಾಗ ನನ್ನ ಮಗ ಸ್ನಾನ ಮಾಡ್ಕೊಂಡು ಹೋದ್ನಲ್ಲ, ದೀಪ ಹಚ್ಬಿಟ್ಟು ಹೋಗಪ್ಪ. ಏನೋ ಮನಸ್ಸಿಗೆ ಸಮಾಧಾನ ಅಂತ ಅನ್ಸಲ್ಲ ಮನೆಯಲ್ಲಿ ದೀಪ ಹಚ್ಚಲಿಲ್ಲ, ಪೂಜೆ ಮಾಡಲಿಲ್ಲ ಅಂತಂದರೆ. ಹಂಗಾಗಿ ನನ್ನ ಮಗನ ಸ್ವಲ್ಪ ಪೂಜೆ ಮಾಡಿಬಿಟ್ಟು ಹೊರಟೋಗಪ್ಪ ಅಂತ ಹೇಳಿದೆ. ಹಂಗಾಗಿ ಅವನು ದೀಪನ ಹಚ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೋದ. ಏನು ಮಾಡ್ತೀರಣ್ಣ ಇವಾಗ? ಚೇಂಬರ್ ಕಟ್ ಮಾಡಕ್ಕೆ ಬಂದಿದ್ದೀರಾ? ಹೇಳಿದ್ನಲ್ಲ ಫ್ರೆಂಡ್ಸ್, ಚೇಂಬರ್ ಕೆಲಸ ಇವತ್ತು ಕಂಪ್ಲೀಟ್ ಮಾಡಿಬಿಡ್ತಾರೆ ಅಂತ. ಆವಾಗಲೇ ನಾನು ನಿಮಗೆ ಎಲ್ರಿಗೂ ಹೇಳ್ದಂಗೆ ಇವಾಗ ಚೇಂಬರ್ದೆಲ್ಲ ಗಿಲವಿಂಗ್ ಕೆಲಸ ನಡೀತಾ ಇದೆ. ಅದು ಚೇಂಬರ್ ಕೂರಿಸೋದಕ್ಕೆ ಏನು ಸುತ್ತ ನಾವು ಟೈಲ್ಸ್ಗಳನ್ನ ಕೂರಿಸಿದ್ದೀವಿ ಅದು ನೀಟ್ ಕಟ್ಟಿಂಗ್ ಆಗಬೇಕಲ್ಲ, ಹಂಗಾಗಿ ಎಲ್ಲನೂ ನೀಟಾಗಿ ಕಟ್ಟಿಂಗ್ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಅಣ್ಣ ಬಂದು ಎಲ್ಲನೂ ಕೂಡ ಒಳಗಡೆ ನೀಟಾಗಿ ಕೂರಿಸ್ಕೊಂಡು ಅದನ್ನೆಲ್ಲ ಗಿಲವ್ ಮಾಡ್ಕೊತಾ ಇದ್ದಾರೆ. ಹಾಗೆ ಇದನ್ನೆಲ್ಲ ಮುಗಿಸುವಷ್ಟರಲ್ಲೇ ಪೇಂಟರ್ ಕೂಡ ಬಂದರು. ಖುಷಿ ಆಯಿತು, ಕೆಲಸ ಮುಗಿಸ್ತಾರೆ ಬೇಗ ಅಂಥೇಳಿ. ಪೇಂಟ್ರು ಬಂದವ್ರೆ ಅಂತಲ್ಲ, ಹೆಂಗೆ ಮಾಡ್ತಾರೆ ಏನು ಅಂತ ತೋರಿಸ್ತೀನಿ ನೋಡಿ ಅಂತ. ಚೆನ್ನಾಗಿ ಮಾಡಲಿಲ್ಲ ಅಂತ ಅಂದರೆ ಇರಲಿ. ಹಾಗೆ ಕೆಲಸದವರೆಲ್ಲ ಕೂಡ ಅವ್ರವ್ರ ಕೆಲಸನ ಶುರು ಮಾಡಿಕೊಂಡ್ರು. ನೋಡ್ತಾ ಇರ್ಬೋದು, ಆಲ್ರೆಡಿ ಟೈಮ್ ಬಂದು ಆಫ್ಟರ್ನೂನ್ ಆಗಿದೆ. ಬಂದ ತಕ್ಷಣವೇ 10:30, 11ಗೆಲ್ಲ ಒಂದು ರೌಂಡ್ ಟೀ ಮಾಡಿಕೊಟ್ಟೆ. ಅದಾದಮೇಲೆ ಅವ್ರದ್ದೆಲ್ಲ ಸ್ವಲ್ಪ ಈಟು ಜಾಸ್ತಿ ಕೆಲಸ ಅಲ್ವಾ, ಪೇಂಟ್ ಆಗ್ಬೋದು, ಗಾರೆ ಕೆಲಸ ಆಗಿರ್ಬೋದು. ಸೊ ಸ್ವಲ್ಪ ಮಜ್ಜಿಗೆ ಇದ್ದರೆ ಮಾಡಿಕೊಡಿ ಅಕ್ಕ ಅಂತ ಅಂದರು. ಹಂಗಾಗಿ ಮಜ್ಜಿಗೆ ಕೂಡ ಮಾಡಿಕೊಡ್ತಾಯಿದ್ದೀನಿ. ಆ್ಯಂಡ್ ಹಾಗೆ ಅಲ್ಲಿಂದ ಇಲ್ಲಿಗೆ ಬಂದರೆ ನೋಡಿ ಫುಲ್ ಪ್ಯಾಚ್ ವರ್ಕ್ ನಡೀತೈತೆ. ಹೋಲ್ಗಳೆಲ್ಲ ಏನಾಗೈತೆ, ಒಡಿಸಿರುವಂಥ ಪೇಂಟಿಂಗ್ ಎಲ್ಲ ಎಡ್ದು ಬರೋ ಥರ ಇತ್ತಲ್ಲ, ಅದನ್ನೆಲ್ಲ ರಿಮೂವ್ ಮಾಡಿ ವೈಟ್ನರ್ನ ಫಿಲ್ ಮಾಡ್ಕೊತಾ ಇಷ್ಟು ಬಂದಿದೆ. ಆ್ಯಂಡ್ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಅಂದರೆ ಹೊರಗಡೆ ಬಂದರೆ ನೋಡ್ತಾ ಇರ್ಬೋದು, ಒಬ್ಬರು ಬಂದು ವಿಂಡೋಸ್ಗಳಿಗೆಲ್ಲ ಪೇಂಟ್ ಮಾಡ್ಕೋತವ್ರೆ. ಒಳಗಡೆ ವಾಲಿಗೆ ಹಾಕೋರಿದ್ರು, ಬಟ್ ಇನ್ನೊಂದು ಸ್ವಲ್ಪ ಒಳಗಡೆ ಕೆಲಸ ಐತೆ. ಅದೇ ಹೇಳಿದ್ನಲ್ಲ, ಅಲ್ಲಿ ಹೊರಗಡೆದು ಬ್ಲ್ಯಾಕ್ ಕಲ್ಲನ್ನ ಕೂರಿಸ್ಬೇಕು ಅಂತ. ಅದನ್ನು ಕೊರೆದ್ರೆ ಮತ್ತೆ ಧೂಳೆಲ್ಲ ಮಣ್ಣೆಲ್ಲ ಮೇಲೆ ಎದ್ಬಿಡುತ್ತೆ. ಹಂಗಾಗಿ ವಾಲ್ನ ಬೇಡ ಇವತ್ತು, ಫಸ್ಟು ವಿಂಡೋಸ್ಗಳೇ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಹಂಗಾಗಿ ವಿಂಡೋಸ್ಗಳಿಗೆ ಪೇಂಟ್ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಬಂದರೆ ನಡೀತಾ ಇರುವಂಥದ್ದು ಚೇಂಬರ್ ಕೆಲಸ. ಎಷ್ಟು 4 ಫಿನಿಶ್ ಆದ್ವಾ ಅಣ್ಣ? 4 ಫಿನಿಶ್ ಆಗೈತೆ. ಈಗ 5ನೇದು ಇನ್ನೆರಡು ಅವೆ ಅಲ್ವಾ? ಇನ್ನೆರಡು ಐತೆ. ಬಿಸಿಲು ಜಾಸ್ತಿ, ಬಿಸಿಲು ಬೇರೆ ಆಗೋಯ್ತು. ನೆನೆ ಮೊನ್ನೆ ಎಲ್ಲ ಸ್ವಲ್ಪ ಮೋಡ ಇತ್ತು, ಬಿಸಿಲೇ ಬೇಕು. ಆದರೆ ಇವತ್ತು ಅಣ್ಣ ಇನ್ಸ್ಟಾದಲ್ಲಿ 50,000 ಯೂಟ್ಯೂಬಲ್ಲಿ 13,500. ಸಾಕಬೇಕಾ? ಹಾಂ, ಆಸೆ ಮಾಡ್ಬಾರ್ದ ಇನ್ನು? ಹಾಂ, ಜಾಸ್ತಿ ಬೇಡ ನೋಡಿ ಫ್ರೆಂಡ್ಸ್, ಅಷ್ಟೇ ಸಾಕಂತೆ. ಹೇಳೋಣ ಬೇಗ ಬೇಗ 20 ಆಗಲಿ 30 ಆಗಲಿ 50 ಆಗಲಿ ಯೂಟ್ಯೂಬಲ್ಲೂ ಅಂತ. ಸಬ್ಸ್ಕ್ರೈಬರ್ಸು ಜಾಸ್ತಿ ಆದರೆ ಅಲ್ವಣ ಇಷ್ಟು ಕಷ್ಟಪಟ್ಟು ನಾವು ವೀಡಿಯೋಗಳು ಮಾಡೋದಕ್ಕೂ ಸಾರ್ಥಕ ಆಗೋದು. ಹ್ಞೂ, ಅವ್ರನ್ನೇ ಫೋಟೋ ಹಿಡಿತೀನಿ ನಾನು ನೋಡಿ. ಹಾಂ, ರೆಗ್ಯುಲರ್ ಪೇಂಟ್ರ್ ಅನ್ಬೇಕಾ? ಹಾಂ,
ಊರು ಇಲ್ಲ, ಇದು ವಿಡಿಯೋ ಮಾಡ್ಕೊತಾ ಇದ್ದೀನಿ ಯೂಟ್ಯೂಬಿಗೆ ಬಿಡಕ್ಕೆ. ನೋಡಿ ಅದಕ್ಕೆ ಹೇಳ್ತಾ ಇರೋದು, ಎಷ್ಟು ಚಂದ ಮಾಡಬೇಕು ಅಂತಂದರೆ ಯೂಟ್ಯೂಬಲ್ಲಿ ನೋಡಿದವ್ರು ಎಲ್ಲರೂ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೇಳಬೇಕು. ಪೇಂಟ್ ಮಾಡಿಸ್ಬೇಕು, ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕೊಡಿ ಅಂತ. ಅಷ್ಟು ಚಂದ ಬರಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ ನಿನ್ನೆಯಿಂದ ನಾನು, ಎಷ್ಟು ಚೆನ್ನಾಗಿ ಬರಬೇಕು ಅಂತಂದರೆ ನೋಡ್ತಿದ್ದಂಗೆ ಅದೊಂದು ರಾಯಲ್ ಲುಕ್ನ ಕೊಟ್ಬಿಡ್ಬೇಕು. ವಾಲ್ಗಳು ನೋಡ್ತಿದ್ದಂಗೆ. ರಾಯಲ್ ಶೈನ್, ಅದೇ ರಾಯಲ್ ಶೈನ್. ನೀರು ವಾಷಬಲ್ ಪೇಂಟ್ ತೊಳ್ಕೊಬೋದು, ಒರೆಸ್ಕೋಬೋದು, ಬೇಕು ಅಂದ್ರೆ ಹಂಗೆ ಬರ್ಲಲ್ಲಿ ಗುಡಿಸ್ಕೋಬೋದು. ಫೋನ್ ನಂಬರ್ ಮಾಡ್ಕೊಬಿಟ್ರೆ ಯಾವಾಗ ಒಂದು ಟೈಮ್ ಗಲೀಜಾದ್ರೆ 1 ಲೀಟರ್ 2 ಲೀಟರ್ ತಗೊಂಡು ಮಾಡ್ಕೋಬೋದು ಅಷ್ಟೇ. ಪೇಂಟ್ ಏನು ಪೇಂಟ್ ತಂದಿರ್ತೀವಿ ಆ ಪೇಂಟ್ದು ನಂಬರ್ ಇಟ್ಕೊಂಡಿದ್ರೆ ಸರಿ ಮಾಡಿ. ಅದನ್ನೆಲ್ಲ ಹೇಳ್ಬೇಕಾ? ಅದನ್ನೆಲ್ಲ ಹೇಳ್ಬಾರ್ದು, ಅದನ್ನೆಲ್ಲ ಅವ್ರು ಕೇಳಿದಾಗ ಹೇಳ್ಬೇಕು ಯಾವುದು ಏನು ಅಂತ. ಏನಾದ್ರು ಅವ್ರ ಮೂಲಕ ನೋಡಿ ಫ್ರೆಂಡ್ಸ್, ಯಾವ ಪೇಂಟು ಯಾವ ಕಂಪ್ನಿ ತರಿಸ್ಕೊಂಡವ್ರೆ ಏನು ಅಂತೆಲ್ಲ ನೋಡಿ ಮತ್ತೆ ಅಂತೆಲ್ಲ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ಬೇಕು. ನೀವು ಎಲ್ಲಾನು ಸುಮ್ಮನೆ ನಿಂಪಾಳಗೆ ನೀವು ರಿವೀಲ್ ಮಾಡಿಬಿಟ್ರೆ ಅವ್ರಿಗೆ ಕುತೂಹಲ ಏನಿರ್ತದೆ. ಯಾರಿಗಾದ್ರೂ ಬೇಕು ಅನ್ಸಿದ್ರೆ, ಅವ್ರಿಗೆ ಇಷ್ಟ ಆಯ್ತು ಅನ್ಸಿದ್ರೆ ಕಮೆಂಟ್ ಮಾಡ್ತಾರೆ ಏನು ಹೆಂಗೆ ಹೇಳಿ ಅಂತ. ಆವಾಗ ನೆಕ್ಸ್ಟ್ ಅದೊಂದು ವಿಡಿಯೋ ಮಾಡಿ ಹಾಕೋದು. ತಿಳಿಸ್ಕೊಡ್ತೀನಿ ಇವಾಗ ನೋಡಿ ಅಂತ. ಒಳಗಡೆ ಕೆಲಸ ಮಾಡಿದ ಹೇಳ್ಬಿಡ್ತಾವ್ರೆ ನೋಡಿ ಫ್ರೆಂಡ್ಸ್, ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ಬಿರ್ಲಾ ಪಟ್ಟಿ ಅಂತ ಅವ್ರು ಮಾಡ್ತಿರೋದು, ಇವ್ರು ಬಂದು ಏಷಿಯಲ್ ಅಂತೆ. ನೋಡಿ ಮುಚ್ಚುಮರೆ ಏನಿಲ್ಲ, ರಿವೀಲ್ ಡೈರೆಕ್ಟ್ ಅಷ್ಟೇ. ಸರಿ ಮಾಡಿ. ಅದೇ ಹೇಳಿದ್ನಲ್ಲ, ಪೇಂಟ್ ಎಲ್ಲ ನೋಡ್ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ಕೇಳಬೇಕು, ಪೇಂಟ್ರದ್ದು ನಂಬರ್ ಕೊಡಿ ಅಂತ. ಅಷ್ಟು ಚಂದ ಬರ್ಬೇಕೀಗ ಫಿನಿಶಿಂಗು. ಹಾಗೆ ಇವಾಗ ನೀವು ನೋಡ್ತಾ ಇರ್ಬೋದು, ಅವ್ರವ್ರ ಕೆಲಸನ ಅವರು ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನನ್ನ ಕೆಲಸನ ಮಾಡ್ಕೋತಾ ಇದ್ದೀನಿ. ಆಗಲೇ ನಾನು ಮಾತಾಡ್ದಂಗೆ ಇದು ಕೆಲಸ ಮಾಡ್ತಾಯಿದ್ದಾರೆ ವರ್ಕರ್ಸು, ಅವ್ರ ಹತ್ರ ಏನಪ್ಪ ಮಾತಾಡೋದು, ಬೇಡ ಬಿಡು ಈ ರೀತಿ ಎಲ್ಲ ಇರೋದಕ್ಕೆ ನಂಗೆ ಬರಲ್ಲ. ಮೊದಲು ಅವ್ರ ಬಿಹೇವಿಯರ್ಸ್ನ ನೋಡ್ಕೋತೀನಿ. ಅವರು ಚೆನ್ನಾಗಿ ಒಂದು ಮಾತಾಡೋ ರೀತಿನಲ್ಲಿ ಒಂದು ಅಕ್ಕ ಇಲ್ಲ ತಂಗಿ ಈ ರೀತಿಯಲ್ಲಿ ಭಾವನೆ ಬರಬೇಕು. ಈ ರೀತಿಯಲ್ಲಿ ಖುಷಿಯಾಗಿ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಇರ್ತಾರೆ ಅಂತಂದರೆ ನಾನು ಕೂಡ ತುಂಬ ಜಾಲಿಯಾಗೇ ಮಾತಾಡಿಕೊಂಡು ಹಂಗೆ ಕಣೋಣ ಹಿಂಗೆ ಕಣೋಣ ಅಂದ್ಕೊಂಡು ಎಲ್ಲರ ಜೊತೆ ತಮಾಷೆಯಾಗಿ ಮಾತಾಡಿಕೊಂಡು ಕಾಲ ಕಳಿತೀನಿ. ಅದೇ ರೀತಿಯಲ್ಲಿ ನಮ್ಮನೆ ಕೆಲಸಕ್ಕೆ ಬರೋರು ಆಲ್ಮೋಸ್ಟ್ ಎಲ್ಲರೂ ನನ್ನ ಹಸ್ಬೆಂಡ್ಗೆ ತುಂಬ ರೆಸ್ಪೆಕ್ಟ್ ಕೊಡೋದ್ರಿಂದ, ಅಣ್ಣ ಅಂತ ಹೇಳಿ ಎಲ್ಲರೂ ಚೆನ್ನಾಗಿ ಮಾತಾಡೋದ್ರಿಂದ ನನಗೆ ಅವ್ರಗಳ ಜೊತೆ ಎಲ್ಲ ಮಾತಾಡೋದಕ್ಕೆ ಅಷ್ಟೇನು ಕಷ್ಟ ಅನಿಸೋದಿಲ್ಲ. ಸೊ ಅದಾದಮೇಲೆ ಬಂದು ಸ್ವಲ್ಪ ಬಟ್ಟೆ ತುಂಬ ಜಾಸ್ತಿನೇ ಇದ್ದೋ, ಬಟ್ ಅಷ್ಟನ್ನೆಲ್ಲ ವಾಶ್ ಮಾಡೋಕ್ಕಾಗಲ್ಲ. ವಾಷಿಂಗ್ ಮಿಷಿನ್ ಎಲ್ಲ ತೆಗೆದಿಟ್ಟಿರೋದ್ರಿಂದ ಹಿಂದೆ ಕೂಡ ವಾಶ್ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಈಗ ಅರ್ಜೆಂಟಾಗಿ ಬೇಕಾಗಿರುವಂಥ ಒಂದಿಷ್ಟು ಬಟ್ಟೆಗಳನ್ನ ಒಕ್ಕೊಳ್ಳೋಣ ಅಂತ ಹೇಳಿ ಒಂದು ಟಬ್ಬು ಬಟ್ಟೆನ ಒಗೆದು ತಗೊಂಡು ಒಣಾಕ್ಬಿಟ್ಟು ಬಂದೆ. ಹಸ್ಬೆಂಡು ಯಾಕೋ ಆಗ್ತಾಯಿಲ್ಲ, ಸ್ವಲ್ಪ ಗಂಟ್ಲೆಲ್ಲ ಕಿಚ್ಚಾಗ್ತಾಯಿದೆ, ಜ್ವರ ಬರೋ ಥರ ಆಗ್ತಾಯಿದೆ ಅಂತಂದರು. ಹಂಗಾಗಿ ಅವ್ರಿಗೆ ಮಧ್ಯಾಹ್ನಕ್ಕೆ ನಾನು ರೈಸ್ನ ಕೊಡೋದು ಬೇಡ ಅಂತ ಹೇಳಿ ಒಂದು ಬಿಸಿ ಮುದ್ದೆನ ಮಾಡಿ ಬಿಸಿನೀರನ್ನ ಕಾಯಿಸಿ ಕೊಟ್ಟೆ. ಊಟ ಮಾಡ್ಕೊಳ್ಳಿ, ಇವಾಗ ಕಡಿಮೆ ಆಗಲಿಲ್ಲ ಅಂದರೆ ರಾತ್ರಿ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಬರೋರಿ ಅಂತ ಹೇಳಿ ಸರಿ ಅಂತ ಹೇಳಿ ಅವರು ಕೂಡ ಊಟನ ಮುಗಿಸ್ಕೊಂಡ್ರು. ಅದಾದಮೇಲೆ ಕೆಲಸ ನೋಡ್ತಾ ಇರ್ಬೋದು, ಕೆಲಸದ ಪಾಡು ಕೆಲಸ ಆಲ್ಮೋಸ್ಟು ಮಾಡ್ತಾಯಿದ್ರು. ಅವರು ಕೂಡ ಅಷ್ಟೇ, ಕೆಲಸದವರು ಅಷ್ಟೇ. ಎಷ್ಟೇ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಜಾಲಿಯಾಗಿ ಫನ್ನಿಯಾಗಿದ್ದರೂ ಕೂಡ ಟೈಮ್ ವೇಸ್ಟ್ ಮಾಡೋದು, ಅಲ್ಲಿ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಕಾಲಹರಣ ಮಾಡೋದು ಈ ರೀತಿ ಎಲ್ಲ ಮಾಡ್ತಿರಲಿಲ್ಲ. ತುಂಬ ಅಂದರೆ ತುಂಬಾ ಫಾಸ್ಟಾಗಿ ಅವ್ರ ಕೈಲಿ ಎಷ್ಟು ಸಾಧ್ಯ ಅಷ್ಟು ಫಾಸ್ಟಾಗಿ ಕೆಲಸನ ಮುಗಿಸ್ಕೊತಾಯಿದ್ರು. ಇವಾಗ ಬಂದು ಆಲ್ರೆಡಿ ಈವ್ನಿಂಗ್ ಈ ಥರ ಆಗೋಯ್ತು ಟೈಮು. ನೋಡ್ತಾ ಇರ್ಬೋದು, ಉಮೇಶಣ್ಣ ಅಂತ ಹೇಳಿದ್ನಲ್ಲ, ನಮಗೆ ಗಾರೆ ಕೆಲಸನ ಗ್ರಾನೈಟ್ ಕೆಲಸನ ಟೈಲ್ಸ್ ಕೆಲಸನ ವಹಿಸ್ಕೊಂಡಿರೋರು ಅವರು ಕೂಡ ಬಂದರು. ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ, ಅಲ್ಲಿಗೆ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಡ್ತೀನಿ ಬಿಡವ, ಪ್ಲೇನ್ ಆಗೈತೆ ಅಂತ ಹೇಳಿದರು. ಅದನ್ನು ಮುಗಿಸ್ಕೊಡೋ ತನಕ ನಾನಂತೂ ಬಿಡಲಿಲ್ಲ. ಅಣ್ಣ ನೀವೇ ನನಗೆ ಐಡಿಯಾ ಕೊಟ್ಟಿದ್ದು, ಇವಾಗ ನೀವೇ ಬೇಡ ಅಂತ ಅಂದರೆ ಹೆಂಗೆ ಮುಗಿಸ್ಕೊಡ್ಲೇಬೇಕು ಅಂತ. ಹಂಗಾಗಿ ಅವರು ಇಲ್ಲಿ ಮುಗಿಸಿ ಬೇರೆ ಕಡೆ ಆಲ್ರೆಡಿ ಕೆಲಸಕ್ಕೆ ಹೋಗ್ತಾಯಿದ್ರು ಕೂಡ ಅಲ್ಲಿ ಕೆಲಸನ ಮುಗಿಸ್ಬಿಟ್ಟು ಬಂದು, ಈವ್ನಿಂಗ್ ಆದರೂ ಪರವಾಗಿಲ್ಲ ನಾನು ಬಂದು ನಿನ್ಗೆ ಅಷ್ಟೊಂದು ಫಿನಿಷ್ ಮಾಡಿಕೊಡ್ತೀನಿ, ಇಷ್ಟನ್ನೇ ನೀನು ಹೇಳಿದ್ದನ್ನು ಮಾಡಿದ್ದೀನಿ ಅಂತ ಇನ್ನು ಅಷ್ಟೊಂದು ಮಾಡಿಕೊಡಲ್ವವ, ಮುಗಿಸ್ಕೊಡ್ತೀನಿ ಬಿಡು ಅಂತ ಹೇಳಿ ಬಂದು ಅದನ್ನು ಕೂಡ ಮಾಡಿಕೊಟ್ರು. ಹಾಗೆ ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಕಿಚನ್ನಲ್ಲಿ ಬೇಕಾಗಿರುವಂಥದ್ದು ಒಂದು ಸಿಂಕ್ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಯಾಕೆ ಅಂತ ಅಂದರೆ ಮೊದಲು ಕೂರಿಸಿದ್ದಂಥದ್ದು ಅಲ್ಲೇ ಗಾರೆ ಗಿಲವೆಲ್ಲ ಮಾಡಿಸ್ಬಿಟ್ಟು ಗಾರೆಯಲ್ಲೇ ಮಾಡಿಸ್ಕೊಂಡಿದ್ದು. ಅದು ಬಂದು ಜಸ್ಟ್ ಒಂದು
14 to 7 ಈ ಥರ ಇತ್ತು ಅಷ್ಟೇ. ಅದರಲ್ಲಿ ನನಗೆ ಸಾಕಾಗ್ತಿರ್ಲಿಲ್ಲ ಪಾತ್ರೆ ಎಲ್ಲ ತೊಳೆಯೋದಕ್ಕೆ. ಯಾವುದೇ ಪಾತ್ರೆನ ತೊಳಿಬೇಕು ಅಂತ ಅಂದರೂ ಕೂಡ ನಾನು ಹೊರಗಡೆನೇ ತಗೊಂಡೋಗ್ಬೇಕಾಗಿತ್ತು. ಹಂಗಾಗಿ ಅದು ನನಗೆ ತುಂಬ ಅಂದರೆ ತುಂಬಾ ಅವಶ್ಯಕತೆ ಇತ್ತು. ಹಾಗಾಗಿ ಆ ಅಣ್ಣನ ಹತ್ರ ರಿಕ್ವೆಸ್ಟ್ ಮಾಡಿ, ಅಣ್ಣ ಅದು ಹೆಂಗೆ ಮಾಡ್ತಿರೋ ಗೊತ್ತಿಲ್ಲ, ನನಗೆ ಇದೊಂದನ್ನು ರೆಡಿ ಮಾಡಿಕೊಡಿ ಅಂತ ಕೇಳಿಕೊಂಡೆ. ಹಾಗಾಗಿ ಸರಿ ಬಿಡವಾಯಿತು, ಏನೋ ಮಾಡಿ ಅದನ್ನು ಬಿಟ್ಟು ಮಾಡಿಕೊಡ್ತೀನಿ ನಿನಗೆ, ಅದೊಂದು ಅಷ್ಟೊಂದು ಕೇಳ್ಕೊತಿದ್ಯಾ ಅಂತ ಅಂದ್ಬಿಟ್ಟು ರೆಡಿ ಮಾಡಿಕೊಟ್ರು. ಅದಕ್ಕಂತೂ ತುಂಬ ಅಂದರೆ ತುಂಬಾ ಸರ್ಕಸ್ ಮಾಡಿಬಿಟ್ರು. 6:30 ಈ ಥರ ಇಟ್ಕೊಂಡಿದ್ದು ಅದನ್ನು ಏನು ರಿಮೂವ್ ಮಾಡೋದಕ್ಕೆ ಅಂತೇಳಿ ಸೈಡ್ ವಾಲ್ನ 9:30 ಈ ಥರ ಆಗೋಯ್ತು ಅದು ಕಂಪ್ಲೀಟ್ ಆಗೋಷ್ಟರಲ್ಲಿ. ಸೊ ಇನ್ನು ಮಿಕ್ಕಿದ್ದನ್ನು ನಾಳೆ ಫಿನಿಷ್ ಮಾಡಿಕೊಡ್ತೀನಿ ಕಣವ. ಗ್ರಾನೈಟ್ ಕಲ್ಲೆಲ್ಲ ಸ್ವಲ್ಪ ಸೈಡಿಗೆ ಕೂರಿಸ್ಬೇಕು, ಅದನ್ನು ನಾಳೆ ಕೂರಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಣ್ಣ ಇಷ್ಟನ್ನು ಮುಗಿಸ್ಕೊಟ್ಬಿಟ್ಟು ಹೋದ್ರು. ನನಗೂ ಕೂಡ ಖುಷಿಯಾಯಿತು. ಇದನ್ನೆಲ್ಲ ಮುಗಿಸಿ ನಾವು ಅಡುಗೆ ಮಾಡಿಕೊಂಡು ಊಟ ಮಾಡುವಷ್ಟರಲ್ಲಿ 10:30 ಈ ಥರ ಆಗೋಯ್ತು ಫ್ರೆಂಡ್ಸ್. ಇಷ್ಟ ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ನೋಡ್ತಿರೋ ಪ್ರತಿಯೊಬ್ಬರ ಹತ್ರನೂ ಮತ್ತೊಂದು ಸಾರಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಪ್ಲೀಸ್ ಆದಷ್ಟು ವಿಡಿಯೋಗಳಿಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಇಷ್ಟೋ ತನಕ ಇಷ್ಟಪಟ್ಟು ನನ್ನ ವಿಡಿಯೋನ ನೋಡಿದಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಜಾಸ್ತಿ.